ಇನ್ನು ಇಡೀ ಲೋಕಸಭಾ ಕ್ಷೇತ್ರಗಳಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಕದನ ಕುತೂಹಲ ಕೆರಳಿಸಿದಷ್ಟು ಮತ್ಯಾವುದೂ ಇಲ್ಲ. ಯಾಕಂದ್ರೆ ಇಲ್ಲಿ ಯಾರಕ್ಕೆ ಟಿಕೆಟು, ದಳಪತಿಗ ಸುಮಲತಂಗ? ಒಂದ್ ಕಡೆ ಸುಮಲತಾ ಹೇಳ್ತಾರೆ ನಾನು ಮಂಡ್ಯ ಬಿಟ್ಟು ಹೊರಗಡೆ ಹೋಗಿ ರಾಜಕಾರಣ ಮಾಡಲ್ಲ ಅಂತ, ಆದರೆ ದಳಪತಿಗಳು ಮಂಡ್ಯ JDSನ ಭದ್ರಕೋಟೆ ಅಂತ. ಆದರೆ ದಳಪತಿಗಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದ್ದಾರೆ ಸುಮಲತಾ. ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ JDS ಕೇಳ್ತಾ ಇದ್ರು ಕೂಡ ಮಂಡ್ಯವನ್ನ ಬಿಟ್ಟು ಕೊಡದೇ ಇರೋದಕ್ಕೆ ಸ್ವಾಭಿಮಾನಿ ಸಂಸದೆ ಸುಮಲತಾ ನಿರ್ಧಾರ ಮಾಡಿಕೊಂಡಿದ್ದಾರೆ. ಅವ್ರಿಗೆ ಬೆನ್ನಿಗೆ ಬೆನ್ನಾಗಿ ಸ್ಥಳೀಯ ಬಿಜೆಪಿ ನಾಯಕರುಗಳಿದ್ದಾರೆ. ಹಾಲಿ ಸಂಸದರಿರೋ ಕ್ಷೇತ್ರ, ಇದನ್ನ ಯಾಕೆ ಬಿಟ್ಕೊಡ್ಬೇಕು? ಇಲ್ಲ ನಮ್ಮ ಸಂಸದರು ಇರಲಿಲ್ಲ ಅಂತಂದ್ರೆ, ಅಥವಾ ನಾನು ಇದಕ್ಕೆ ಸಂಸದ ಅಲ್ಲ ಅಂತಂದ್ರೆ ಬಿಟ್ಕೊಡ್ಬೇಕಿತ್ತು. ನಾನು ಬಿಟ್ಕೊಟ್ಟಿದ್ದೀನಿ, ಮಂಡ್ಯ ಬಿಡಬೇಕಾ? ಹಾಗಾದ್ರೆ ಹಾಸನ ಬಿಟ್ಕೊಡಿ ಅನ್ನೋ ವಾದವನ್ನು ಇಟ್ಟಂಗೆ ಕಾಣ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಮುಂದೆ ಸುಮಲತಾ ಈ ಪಟ್ಟನ್ನು ಇಟ್ಟಿದ್ದಾರೆ. ಹಾಸನವನ್ನು JDSಗೆ ಬಿಟ್ಟುಕೊಡೋದು ಕಷ್ಟ, ಹಾಗಾಗಿ ಮಂಡ್ಯ ಕ್ಷೇತ್ರವನ್ನು ಬಿಜೆಪಿಗೆ ಉಳಿಸ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರಗಳು. ಈಗ ಮಂಡ್ಯ ಕ್ಷೇತ್ರವನ್ನು ಕುಮಾರಸ್ವಾಮಿ ಕೇಳ್ತಿದ್ದಾರೆ, ಅವ್ರಿಗೆ ಮಂಡ್ಯ ಕ್ಷೇತ್ರ ಬಿಟ್ಕೊಡೋಣ, ಆದರೆ ನಮ್ಗೆ ಹಾಸನ ಕೊಡಿ ಅಂತ. ಯಾಕಂದರೆ ಹಾಸನ ಮತ್ತು ಮಂಡ್ಯ ಈ ಎರಡು ಕ್ಷೇತ್ರಗಳನ್ನು ಅಕ್ಕಪಕ್ಕದಲ್ಲಿಟ್ಟರೆ JDS ನಾಯಕರು ಹಾಸನವನ್ನು ಆಯ್ಕೆ ಮಾಡ್ಕೊಳ್ತಾರೆ, ಮಂಡ್ಯ ಬಿಟ್ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಇಲ್ಲಿ ಸುಮಲತಾ ಅವರು ಇಟ್ಟಂಗೆ ಕಾಣ್ತಾ ಇದೆ. ಮೊನ್ನೆ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಅದಾದಮೇಲೆ ರಾಜಕೀಯ ಬದಲಾವಣೆ ಏನಾಗುತ್ತೆ ಕಾದು ನೋಡಬೇಕು. ರೂಪೇಶ್ ಈ ಬಗ್ಗೆ ಮಾಹಿತಿ ಮತ್ತು ವಿಶ್ಲೇಷಣೆಯನ್ನು ನೀಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಗುಡ್ ಮಾರ್ನಿಂಗ್. ಸುಮಲತಾ ಅಂಬರೀಷ್ ಅವರ ನಡೆ ಬಹಳ ಜಾಣ ನಡೆ ಅಂತ ಕಾಣುತ್ತೆ. ಅವರಿಟ್ಟಿರುವಂಥ ಪ್ರಶ್ನೆ ಅಥವಾ ಬೇಡಿಕೆ ಅಥವಾ ಅದೊಂದು ಮಾಸ್ಟರ್ ಸ್ಟ್ರೋಕ್ ಇದೆಯಲ್ಲ, ಏನು ರಾಜ್ಯ ರಾಜಕಾರಣದಲ್ಲಿ ಅದು ಏನು ಪರಿಣಾಮ ಬೀರುತ್ತೆ ರೂಪೇಶ್? ಪ್ರಣೋತ್, ಇಲ್ಲಿ ಪ್ರಮುಖವಾಗಿ ಸುಮಲತಾ ಒಂದಿಷ್ಟು ವಿಚಾರವನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸುಮಲತಾ ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಇಲ್ಲಿ ಅಂದ್ರೆ ಯಾಕಂತ ಹೇಳಿದ್ರೆ ಸದ್ಯಕ್ಕೆ ಮೈತ್ರಿ ಬಗ್ಗೆ ಮಾತುಕತೆ ನಡೀತಾ ಇದೆ. ದಳಪತಿಗಳು ಮಂಡ್ಯ ಕ್ಷೇತ್ರವನ್ನ ತನಗೆ ಬಿಟ್ಟುಕೊಡ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ಹೇಳ್ತಕ್ಕಂಥದ್ರಲ್ಲಿ ಲಾಜಿಕ್ ಇಲ್ಲ ಅಂತ ಹೇಳಿ ಸುಮಲತಾ ಅವರು ವಾದವನ್ನ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಸುಮಲತಾ ಅವ್ರು ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ, ಮಂಡ್ಯದಲ್ಲಿ ಸಿಟ್ಟಿಂಗ್ MP ಇದ್ದಾರೆ. ಅದೇ ರೀತಿಯಾಗಿ 1 ವರ್ಷ ಸುಮಲತಾ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನೋ ಒಂದು ವಿಚಾರ ಇರ್ಬೋದು. ಅದೇ ರೀತಿಯಾಗಿ ಇತ್ತೀಚೆಗೆ ಅಮಿತ್ ಶಾ ಅವರು ಸಂಕಲ್ಪವನ್ನು ತೊಟ್ಟು ಆಪರೇಷನ್ ಸೌತ್ ಅಂತ ಹೇಳಿ ಮಾಡಿದ್ರು. ದಕ್ಷಿಣ ಕರ್ನಾಟಕದಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನವನ್ನು ಪಡ್ಕೊಳ್ಬೇಕು, ಶಕ್ತಿಯನ್ನು ವರ್ಧಿಸ್ಕೊಳ್ಬೇಕು ಅಂತ ಹೇಳಿ ಈ ಸಂಕಲ್ಪಕ್ಕೆ ಮಂಡ್ಯ ಸ್ಥಾನವನ್ನ ಬಿಜೆಪಿಗೆ ಬಿಟ್ಟು ಕೊಟ್ಟರೆ ಅದು ಅನುಕೂಲ ಅಂತ ಹೇಳಿ ಆ ವಾದವನ್ನ ಸುಮಲತಾ ಅವರು ಮಂಡನೆ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಬಿಜೆಪಿ ನಾಯಕರು ಸುಮಲತಾ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ವಿಚಾರವನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸುಮಲತಾ ಅವರಿಗೆ ಮಂಡ್ಯ ನಾಯಕರುಗಳು ನೀವೇ ಸ್ಪರ್ಧೆ ಮಾಡಬೇಕು, ಯಾಕಂತ ಹೇಳಿದ್ರೆ ಒಂದಿಷ್ಟು ಕ್ಷೇತ್ರಗಳಲ್ಲಿ 20-30 ಸಾವಿರ ಮತಗಳಿದ್ದು 1 ಲಕ್ಷವರೆಗೂ ಕೂಡ ಮತಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿಯನ್ನ ಸದೃಢ ಮಾಡ್ಲಿಕ್ಕೆ ಈ ಒಂದು ಮಂಡ್ಯ ಕ್ಷೇತ್ರದಿಂದಲೇ ಆರಂಭಿಸಬೇಕು ಅನ್ನೋಂತ ಚಿಂತನೆಗಳನ್ನ ಇಟ್ಟುಕೊಂಡಿದ್ದಾರೆ. ಅದಾದ ಬಳಿಕವಾಗಿ ಸುಮಲತಾ ಬಗ್ಗೆ ಒಂದು ವಾದವನ್ನು ಸುಮಲತಾ ಅವರು ಇಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸಿಟ್ಟಿಂಗ್ MP, ಮಂಡ್ಯದಲ್ಲಿ ಸಿಟ್ಟಿಂಗ್ MP ಇದ್ದಾರೆ, ಅವ್ರನ್ನ ತಪ್ಪಿಸಿ ಕೊಡೋದಾದ್ರೆ ಇಲ್ಲಿ ನೀವು ಹಾಸನದಲ್ಲಿ ಯಾಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಾಸನವನ್ನ ಬಿಜೆಪಿಗೆ ಬಿಟ್ಟು ಕೊಡೋದಾದ್ರೆ ನಾವು ಮಂಡ್ಯದಲ್ಲಿ ಬಿಜೆಪಿ JDSಗೆ ಬಿಟ್ಟುಕೊಳ್ಳಲಿಕ್ಕೆ ಸಿದ್ಧ ಇದ್ದೇವೆ ಅಂತ ಹೇಳಿ ಒಂದಿಷ್ಟು ವಾದವನ್ನ ಮಂಡನೆ ಮಾಡಿದ್ದಾರೆ. ಹೈಕಮಾಂಡ್ ಈ ವಾದವನ್ನು ಪರಿಗಣಿಸಿ ಈ ಸ್ಥಾನವನ್ನ, ಯಾಕಂದ್ರೆ ಮಂಡ್ಯವನ್ನ ಬಿಜೆಪಿ ಬಿಟ್ಟುಕೊಟ್ಟು ಹಾಸನವನ್ನ JDS ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.